ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತ ಕಾಮಕಲ್ಪದ್ರುಮ ಜ್ಞಾನ ಭಾಸ್ಕರ ಶಾಂತಿಚಂದಿರ ಸಕಲ ಮತೋದ್ಧಾರಕ ಸದಾ ಸ್ಮರಣೀಯರಾಗಿರುವ ಪರಮಾರಾಧ್ಯ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪಾವನಮಯ ಚರಣ ಸನ್ನಿಧಿಯನ್ನು ಎನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಉಪಸ್ಥಿತ ಇರುವಂತಹ ನನ್ನ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಭಗವಂತನ ಸತ್ಕೃಪೆಯ ಅಡಿಯಲ್ಲಿ 22 ವರ್ಷಗಳಿಂದ ಸತ್ಸಂಗ ನಡೀತಾ ಬಂದಿದೆ. 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಮಹಾತ್ಮರ ಮಾತುಗಳನ್ನು ಕೇಳಬೇಕು. ನಾವೆಲ್ಲ ಎದಕ್ಕೆ ಕೇಳಬೇಕು ಅಂತ ಕೇಳಿದ್ರೆ, ಕೇಳುವುದರಿಂದ ಅಂತಃಕರಣ ಸ್ವಚ್ಛ ಆಗ್ತದೆ. ಕೇಳುವುದರಿಂದ ಹೃದಯದ ಮಾಲಿನ್ಯ ಹೋಗುತ್ತದೆ. ಮಹಾತ್ಮರ ಮಾತಿನೊಳಗೆ ಅಂತಹ ತಾಕತ್ತಿರ್ತದೆ. ಶರಣರು ಒಂದು ಮಾತು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ. ನೋಡ್ರಿ, ಮಾತಿನಿಂದಲೂ ಲಿಂಗವನ್ನು ಕಾಣಕ್ಕೆ ಬರ್ತದ ಅಂತ ತೋರಿಸಿಕೊಟ್ಟಾರ ನಮ್ಮ ಮಹಾತ್ಮರು. ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ. ಯಾವಾಗ ಅಂತ ಕೇಳಿದ್ರೆ, ಮಾತ ಜ್ಯೋತಿರ್ಲಿಂಗ ಯಾವಾಗ ಆಗ್ತದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಮಾತು ಹಿತವಾಗಿರಬೇಕು, ಮಾತು ಮಿತವಾಗಿರಬೇಕು, ಮಾತು ಉಚಿತವಾಗಿರಬೇಕು, ಮಾತು ಸತ್ವಯುತವಾಗಿರಬೇಕು, ಮಾತು ಸ್ವಾರಸ್ಯಯುತವಾಗಿರಬೇಕು, ಮಾತು ಸ್ವಾನುಭವ ಯುಕ್ತವಾಗಿರಬೇಕು. ನಾವು ಇಂಥವು ಮಾತಾಡಿವೇನ್ರಿ? ನಮ್ಗೆ ಮಾತಾಡಕ್ಕೆ ಬರಲ್ಲ. ಹಿತವಾದ ಮಾತ, ಮಿತವಾದ ಮಾತ ಇವೆರಡೂ ನಮಗೆ ಗೊತ್ತನೇ ಇಲ್ಲ. ನಮಗೊಂದು ವೇಳೆ ಹಿತ ಆಗುವಂತಹ ಮಾತು ಮಾತಾಡಕ್ಕೆ ಬಂದಿತ್ತು ಅಂತಂದ್ರೆ, ಇಂದಿನ ಕಾಲದೊಳಗೆ ಜಾತಿಗೆ ವೈರತ್ವ ಬೆಳೀತಿದ್ದಿದ್ದಿಲ್ಲ. ಬೆಳೀತಿದ್ರೆ ಧರ್ಮದ ನಡುವೆ ವೈರತ್ವ ಬೆಳೀತಿದ್ದಿಲ್ಲ. ಅಣ್ಣತಾಂಬರ ನಡು ವೈರತ್ವ ಬೆಳೀತಿದ್ದಿದ್ದಿಲ್ಲ. ನೆಗೆನ್ ಮಕ್ಕಳ ನಡು ವೈರತ್ವ ಬೆಳೀತಿದ್ದಿದ್ದಿಲ್ಲ. ಅತ್ತಿಗೆ ಸೊಸಿಗೆ ಜಗಳ ಬರ್ತಿದ್ದಿಲ್ಲ. ಯಾವಾಗ? ಮಾತ ಹಿತ ಇದ್ದ. ನಮಗೆ ಹಿತವಾದಂಥ ಮಾತೇ ಮಾತಾಡಕ್ಕೆ ಬರಂಗಿಲ್ರಿ. ಬಾಯಿ ತೆಗೆದ್ರೆ ಜಗಳದ ಮಾತು. ನಮ್ಮ ಬಾಯಿ ತೆಗೆದ್ರೆ ಬೆಂಕಿ ಹಚ್ಚುವಂಥ ಮಾತು. ಯಾಕ್ರಿ? ಬಾಯಿ ತೆಗೆದ್ರೆ ಚಾಲು ಅಪ್ಪ. ಏನು? ರಾಗ ದ್ವೇಷ. ನೋಡ್ರಿ, ನೀವು ಭಾಳ ಮಂದಿ ಪ್ರವಚನ ಮಾಡ್ತಿರ್ತಾರೆ, ಭಾಳ ಮಂದಿ ಭಾಷಣ ಮಾಡ್ತಿರ್ತಾರೆ. ಅಲ್ಲಿ ಏನಿರ್ತೈತೆ ಅದನ್ನು ಮಾತಾಡಂಗಿಲ್ಲ ಅವರು. ಯಾವುದೋ ವಿಷಯ ತಂದು ಜಗಳ ಹಚ್ಚಿ ಹೋಗ್ಬಿಡ್ತಾರೆ. ಯಾವ ಸಂದರ್ಭಕ್ಕೆ ಏನು ಮಾತಾಡ್ಬೇಕು ಅವನು ಮಾತಾಡಕ್ಕೆ ಬಂದಿತ್ತು ಅಂತಂದ್ರೆ, ಇಂದಿಷ್ಟೆಲ್ಲ ವಿಭಜನೆಗಳು, ಇಷ್ಟೆಲ್ಲ ಜಗಳ,
ಇಷ್ಟೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಹಾಕಿದ್ದಿದ್ದಿಲ್ಲ. ಹಿತವಾದ ಮಾತಾಡಕ್ಕೆ ಬರಂಗಿಲ್ಲ ನಮಗೆ. ಒಟ್ಟ ಯಾವುದು ಹಿತವಾಗಿರುವಂತಹ ಮಾತಿರ್ತದ ಮತ್ತು ಮಿತವಾಗಿ ಇರ್ತದ. ಸ್ವಲ್ಪ ಮಾತಾಡ್ತಾರೆ ಹಿತ ಮಾತಾಡೋರು. ಮುಂಜಾನೆ ಹಿಡಿದು ಸಾಯಂಕಾಲ ಮಾತಾಡಿದ ಮಾತು ನಿನ್ನ ಮನೆಯಾಗ ನಿನ್ನ ಹೆಂಡ್ರ ಮಕ್ಕಳಿಗೇನ ಹಿತ ಕೊಟ್ಟಿಲ್ಲ, ಇನ್ನು ಮಂದಿಗೇನು ಹಿತ ಮಾಡ್ತದೆ. ನೀ ಮಾತಾಡಿದ ಮಾತು ನಿನಗೆ ಹಿತ ಕೊಟ್ಟಿಲ್ಲ, ನಿನ್ನ ಸುಖಕ್ಕನ ಆಗಿಲ್ಲ ಅವು ಮಾತು, ಮಂದಿಗೇನ ಸುಖ ಕೊಡ್ತಾವ? ಇಲ್ಲ. ಉಚಿತವಾಗಿರಬೇಕು. ಯೋಗ್ಯವಾದ ಮಾತು ಮಾತಾಡ್ತೀವ್ರೆ. ಎಲ್ಲಿ ಹೆಂಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿದ್ದ ಮನುಷ್ಯ ಏನಕ್ಕಂಡ್ರೆ ಅವನ ಮಾತು ಏನಕ್ಕವ್ರಿ ಜ್ಯೋತಿರ್ಲಿಂಗ ಆಗ್ತಾವ ಅಂತ ಹೇಳ್ತಾರೆ. ನಿಮಗೆ ಆಶ್ಚರ್ಯ ಸುದ್ದಿ ಹೇಳ್ತೀನಿ. ಮಂದಿ ಹೆಣಕ್ಕೆ ಹೋಗಿರ್ತಾರೆ, ಇವ್ರು ಹೋಗಿ ಕೂತಿರ್ತಾರೆ ಹೆಣ್ಮಕ್ಳು. ಮಂದಿ ಹೆಣಕ್ಕೆ ಹೋಗಿ ಕೂತು ಮನುಷ್ಯಾಗ ಅಲ್ಲಿ ಏನು ಮಾತಾಡ್ಬೇಕ್ರಿ? ಅಳೋರ್ಗಳು ಹತ್ತಿರ್ತದ, ಅವ್ರ ಮನ್ಯಾಗ ಸತ್ತಿರ್ತಾರೆ, ಅವ್ರು ಹಾಡ್ಯಾಡ್ಕೊಂಡು ಹೆಣ ಹಿಡಿದು ಅಳ್ತಿರ್ತಾರೆ. ಇವೆರಡು ಹಿಂದೆ ಕೂತಿರ್ತಾವೆ ನೋಡ್ರಿ. ಅಯ್ಯೇ ಏಕ ನಿಮ್ಮ ಮಗಳನ್ನ ಕೊಟ್ಟಿರತ್ತಲ್ಲ ನೋಡ್ರಿ, ಎಲ್ಲಿ ಅದು ಮಾತಾ? ಎಲ್ಲಿ ಕೊಡಕತ್ತಾರ? ಎಲ್ಲಿ ಮಾತಾಡಕತ್ತಾರ? ಹೆಣದ ಮುಂದೆ ಕೂತಾರ. ಅವ್ರ ಆ ಹೆಣದ ಮಣ್ಣಿಗೆ ಹೋಗ್ಯಾರ. ಮೊದಲು ಹೋಗಿ ಕೂತಾರ. ಇವರಿಬ್ಬರು ಕೂತು ಮಾತಾಡಕತ್ತಾರ. ಏಕ ನಿಮ್ಮ ಮಗಳನ್ನ ಕೊಟ್ಟಿರತ್ತಲ್ಲ, ವರದಕ್ಷಿಣೆ ಎಷ್ಟು ಕೊಟ್ರಿ? ಹುಡುಗೇನು ಮಾಡ್ತಾನ? ಹುಡುಗಿಗೆ ಹೊಲ ಎಟ್ಟೈತಿ? ಅತ್ತಿ ಮಾವನ ಸುದ್ದಿ ಹೌದು ಯಾಕ ಕೊಟ್ಟೆ? ನಿಮ್ಮ ಹುಡುಗಿಗೆ ಹೆಣ್ಣು ತೆಗೆದ್ರತ್ತ ಲೆಕ್ಕ ನೋಡ್ರಿ. ಎಲ್ಲಿ ಮಾತಾಡಬೇಕು? ಏನು ಸುದ್ದಿ? ಹೌದಾ? ಹೆಣಕ್ಕೆ ಹೋದಲ್ಲಿ ಅದು ಅಮಂಗಲ ಆಗಿ ಕೂತಿರ್ತದ. ಅಲ್ಲಿ ಮಂಗಲ ಮಾತಾಡ್ತೀವಿ. ಮಂದಿ ಮದುವೆಗೆ ಹೋಗಿರ್ತಾವೆ ಇವು, ಅಲ್ಲಿನೂ ಬಂದಿರ್ತಾವ ಇವು ಮಾತಾಡು. ಅಲ್ಲಿ ಏನು ಅಕ್ಷತ ಹಾಕುವುದೇನು, ಮಾಂಗಲ್ಯ ಧಾರಣ ಏನು, ಒಬ್ರಿಗೊಬ್ರು ಫೋಟೋ ಹೊಡ್ಕೊಳ್ಳೋದೇನು, ಹೂವಿನ ಮಾಲಿ ಚೇಂಜ್ ಮಾಡ್ಕೊಳ್ಳೋದು, ಅವತ್ರಿಗೆ ಕತ್ತಿರ್ತದ ಇವೆರಡು. ಯಾಕ ಮೊನ್ನೇನ ನಿನ್ನ ಗಂಡ ಸಾತ್ತತ್ತಲ್ವ ನೋಡ್ರಿ. ಅಲ್ಲಿ ತಾಳಿ ಕಟ್ಟಿ ಮಂಗಲ ಕಾರ್ಯ ನಡೆದದ. ಹೌದವ ಯಾಕ ಆಯ್ತಕ್ಕೆ ಮೂಗಿಗೆ ಒರೆಸ್ಕೋತ 2 ಹನಿ ಕಣ್ಣ ನೀರು ಮಂದಿ ಮದ್ವೆಗೆ ಹೋಗಿ ನಿನ್ನ ಗಂಡನ ನೆನಪು ತೆಗೆದು ಮಂದಿ ಮದುವೆಯಾಗ ನೀ ಕಣ್ಣಾಗ ನೀರು ಹಾಕುದಾತಂದ್ರೆ ಹೋಗ್ಬೇಕು ಯಾಕಲ್ಲಿ? ಆಕಿ ಮಗ ಸತ್ತಿರ್ತಾನಂತ, 1 ವರ್ಷ ಆಗಿರ್ತದಂತ. ಯಾಕ ಇವನು ವಾರ್ಗೆನ ನನ್ನ ಮಗನೂ ಇದ್ರೆ ನಾನು ಮದುವೆ ಮಾಡ್ತಿದ್ನಿ ಯಾಕ ಬರ್ತಾಳಕ್ಕೆ? ಎಲ್ಲಿ? ಮಂದಿ ಮದುವೆಯಾಗ ಮಂಗಲ ಕಾರ್ಯ ನಡೆದದ. ಪಾಪ ಅವಕ್ಕೆ ಚಲೋ ಆಗಲಿ ಅಂತೇಳಿ ಹರಕೆ ಕೊಟ್ಟು ಒಂದಿಟ್ಟು ಅಕ್ಷತ ಹಾಕಿ ನಿಮ್ಮ ಭಾಳ ಬಂಗಾರ ಆಗಲಿಪ್ಪ, 100 ಕಾಲ ಇಬ್ಬರು ಸುಖವಾಗಿ ಬಾಳ್ರಿ ಅಂತ ಆಶೀರ್ವಾದ ಮಾಡಿ ಎಕ್ರೆ ಹೊಡೆ ತುಂಬ ಊಟ ಮಾಡಿ ಆಯರಿ ಹಾಕೋದಿತ್ತಂದ್ರೆ ಹಾಕಿ ಇಲ್ಲಿಕ್ಕೆ ಬಂದು ನಿಮ್ಮ ಮನ್ಯಾಗ ನೀ ಬಿದ್ದಾಡೋದು ಬಿಟ್ಟು ನಿನ್ನ ಮಗನ ನೆನಪು ತೆಗೆದು ನಿನ್ನ ಗಾಂಡ ಸತ್ತದ ನೆನಪು ತೆಗೆದು ಮಂದಿ ಮಂಗಲ ಕಾರ್ಯದೊಳಗೆ ಅಮಂಗಲವಾಗಿ ಮಾತಾಡೋದು. ಅದಕ್ಕೆ ಯಾರಿಗೆ ಬೇಕಾಗಿದೆ ಇದು? ನಾವು ಇದ ದಂಧ ಮಾಡ್ತೀವಿ ಯಾಕ್ರಿ? ಅಮಂಗಲ ಇದ್ದಲ್ಲಿ ಮಂಗಲ ಮಾತಾಡ್ತೀವಿ, ಮಂಗಲ ಇದ್ದಲ್ಲಿ ಮಾತಾಡಕ್ಕೆ ಬರಂಗಿಲ್ಲ. ಉಚಿತವಾಗಿಲ್ಲ ಮಾತಾ, ಸತ್ವಯುತವಾದದ್ದು ಇಲ್ಲ. ಒಂದರ ಶಕ್ತಿ ಐತೆ ನಮ್ಮ ಮಾತಿನಾಗ, ಒಂದು ಈಟ್ರ ಅದ್ರಾಗ ಏನಾರ ಒಂದಿಟ್ಟು ಶಕ್ತಿ ಐತೆನ. ಮುಂಜಾನೆ ಸಾಯಂಕಾಲ ತನಕ ಮಾತಾಡಿ ಗಾಳ್ಯಾಗಾರಿ ಹೊಕ್ಕವು ಮಾತು ಏನಾಗ್ಯದ್ರಿ ನಮ್ಮ ಮಾತಿನಿಂದ? ಆಗ್ಯದ ನಮ್ಮಿಂದ ಏನ್ರಿ? ನಮ್ಮ ಮಾತಿನಿಂದ ಏನೇನು ಪುಜಲ್ ಮಾತಾಡೋದಪ್ಪ, ಗಾಳಿಗಾರ ಹಂಗೆ ಮಾತಾಡೋದು. ಕೆಲವೊಂದು ಮಂದಿ ಮಾತಾಡ್ತಿರ್ತಾವೆ ಹಂಗೆ ಬೋಗಸ್. ಇಬ್ಬರು ಗೆಳೆಯರು ಕೂತಿದ್ರು. ಒಬ್ಬ ಅಂತೀವನಿಗೆ ಮೊನ್ನೆ ಗುಲ್ಬರ್ಗಾದಿಂದ ಬರೋ ಮುಂದೆ ಒಂದ ನೇಗಿಲಕ್ಕೆ 4 ಎತ್ತ ಹೂಡಿ, ಲಕ್ಷ ಕೊಟ್ಟು ಕೇಳ್ರಿ, ಒಂದ ನೇಗಿಲಕ್ಕೆ 4 ಎತ್ತ ಹೂಡಿ ಗೆಣಸಿ ಹಬ್ಬಾಕತ್ತಿದ್ರನ್ನ ನಾವು. ಗೆಣಸು ತೆಗಿಯಾಕತ್ತಿದ್ರನ್ನ ನಾವು. ಅಷ್ಟು ದೊಡ್ಡ ಗೆಣಸಿತ್ತದ.
ಒಂದು ನೇಗ್ಲಕ್ಕೆ 4 ಎತ್ತ ಹೂಡಿ ಒಂದು ಗೆಣಸು ಹೆಬ್ಬಾಕತ್ತಿದ್ರತ್ತ. ಎರಡು ದೊಡ್ಡದು ಇದ್ದಿತ್ರಿ ಅದು ಗೆಣಸ. ನನ್ನ ಮಾತು ಕೇಳಾಕತ್ತೈತಿಲ್ಲ ಚಂದ. ಹಾಂ, ಅಬಾಬಾಬಾ ಅಂದಿವ. ಹೌದಾ, ನಾನು ಒಂದು ಆಶ್ಚರ್ಯ ನೋಡಿ ಬಂದೆ. ನಾ ಸುರ್ಪುರದಿಂದ ಬರಾಕತ್ತಿದ್ನಿ. ಅಲ್ಲಿ ಹತ್ತಿಗೂಡೂರ್ತಕ್ಕೆ ಕ್ರಾಸ್ನ್ಯಾಗ ಹಂಡೆ ಮಾಡಾಕತ್ತಿದ್ರು. ಒಳಗೆ 4 ಮಂದಿ ರಿಪೇರಿ ಮಾಡಾಕತ್ತಿದ್ರು, ಹೊರಗೆ 4 ಮಂದಿ ಹೊಡೆಯಾಕತ್ತಿದ್ರು. ಏನು ಮಾಡಾಕತ್ತಿದ್ರು? ಲಕ್ಷ ಐತಿಲ್ಲ ನಿಮಗೆ ಅಣ್ಣ? ಏನು ಮಾಡಾಕತ್ತಿದ್ರು? ಹಂಡೆ ಮಾಡಾಕತ್ತಿದ್ರು. ಅವ ಅಂದ, ಅಲ್ಲೂ ಅಷ್ಟು ದೊಡ್ಡ ಹಂಡೆ ಎದ್ರ ಸಂಬಂಧತ್ತಿವ ಅಂದ. ಏನಿಲ್ಲ, ಅಲ್ಲೇನು ಗೆಣಸು ಹೆಬ್ಬಾಕತ್ತಿದ್ರಲ್ಲ ಆ ಗೆಣಸು ತಂದು ಈ ಹಂಡೆದಾಗ ಕುದಿಸ್ತಾರತ್ತ ನಾವು. ನೋಡ್ರಿ, ಗುಲ್ಬರ್ಗದ ಗೆಣಸ ಹತ್ತಿಗೂಡ್ರದು ಹಂಡೆ ಒಂದಕ್ಕೊಂದರ ಸಂಬಂಧ ಐತೆ. ಅಂಥ ಗೆಣಸರ ಬೆಳೀತದ. ಎದಕ್ಕೆ ಉಪಯೋಗ ಆತ? ಕೆಲಸ ಇಲ್ಲ, ಬಗ್ಸಿಲ್ಲ, ಯಾವ ಕೆಲಸನೂ ಇಲ್ಲ. ನಮ್ಮ ಮಾತು ಎದಕ್ಕೆ ವಚನ ಆಗಲ್ಲ ಅದು ಕೇಳಾಕತ್ತೀನಿ. ಎಲ್ಲರ ಮಾತು ವಚನ ಆಗಂಗಿಲ್ಲ. ವಚನ ಅಂದ್ರೆ ಏನು ಅನ್ನೋದು ನಿನ್ನೆ ಹೇಳಿನಿ ನಾನು. ಜ್ಞಾನವನ್ನೇ ಗುರಿಯಾಗಿಟ್ಟುಕೊಂಡು ಮಾತನಾಡುವ ಮಾತು ಶಬ್ದ. ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದಂ. ಮಾತ ಹೆಂಗಿರಬೇಕು ಅಂತ ಕೇಳಿದರೆ ಮತ್ತೊಬ್ಬರ ಕಲ್ಯಾಣ ಆಗಿರಬೇಕು. ಈ ಮಾತಿನಿಂದ ಸಮಾಜಕ್ಕೆ ಒಳಿತಾಗಿರಬೇಕು. ಈ ಮಾತಿನಿಂದ ಹರಿದು ಹಂಚಿ ಹೋಗ್ತಿರುವಂತಹ ಮನುಷ್ಯನ ಬಾಂಧವ್ಯ ಬೆಸಬೇಕು. ಇಂಥವು ಮಾತು ನಾವು ಮಾತಾಡಂಗಿಲ್ಲ. ಮಾತಿನ ಉದ್ದೇಶ ಚಲೋ ಇರಬೇಕು. ನಾವು ಮಾತಾಡೋ ಮಾತಿನ ಉದ್ದೇಶ ಭಾಳ ಚಲೋ ಇರಬೇಕು. ನಮ್ಮ ಮಾತಿನ ಉದ್ದೇಶ ಚಲೋ ಇಟ್ಕೊಂಡು ಮತ್ತೊಬ್ಬರಿಗೆ ಹೇಳಬೇಕು. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಮಂಥರೆ ಕೈಕೇಯಿ ಸೇವಾ ಮಾಡಕ್ಕೆ ಬಂದಿದ್ಲು. ಇಲ್ಲಿ ಅಯೋಧ್ಯಾದೊಳಗೆ ಮಂಥರೆಯ ಮಾತು ಕೇಳಿದ್ಲು. ಯಾರು? ಕೈಕೇಯಿ. ಏನಂತ ಕೇಳಿದ್ಲು? ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸು, ಭರತನಿಗೆ ಪಟ್ಟಾಗಟ್ಟು ಅನ್ನುವಂಥ ಇಂಥ ಮಾತು ಕೇಳಿದ್ಲು. ಕೈಕೇಯಿ ಮಂಥರೆಯ ಮಾತು ಕೇಳಿ ಅನಾಹುತ ಭಾಳ ಮಾಡ್ಕೊಂಡ್ಲು. ಏನ್ರಿ? ಗಂಡನ ಕಳ್ಕೊಂಡ್ಲು. ಮಗ ತಾಯಿ ಅಲ್ಲ ನೀನು, ನಾಯಿ ಅಂತ ಬೈದವ. ನೀ ನಮ್ಮವ್ವ ಅಲ್ಲ ಅಂದವ. ಮಗನ ಪ್ರೀತಿ ಕಳ್ಕೊಂಡು ಒಂದು ಲಕ್ಷ್ಮಣನ ಸಹಿತ ರಾಮ 14 ವರ್ಷ ಅಡವಿ ತಿರ್ಗಾಡಂಗೆ ಮಾಡಿದ್ಲು. ಅನಾಹುತಕ್ಕೆ ಕಾರಣ ಆಯ್ತು. ಯಾರ ಮಾತ? ಮಂಥರೆಯ ಮಾತ ಕೈಕೇಯಿ ಕೇಳಿದಾಗ ಏನಾಯ್ತ್ರಿ? ಅನಾಹುತ. ಈ ವಚನ ಈಕೆ ಮಾತಾಡಿದ ಮಾತ ಉಪಯೋಗ ಇಲ್ಲದ ಮಾತದು. ಯಾಕಂತ ಕೇಳಿದ್ರೆ, ಮಂಥರೆ ಮಾತಾಡಿರುವಂತಹ ಮಾತು ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ದೇಶಕ್ಕೆ ದೇಶನ ದುಃಖದೊಳಗೆ ಮುಳುಗುವಂಥ ಪರಿಸ್ಥಿತಿ. ಮಂಥರೆಯ ಮಾತು ದಶರಥ ಸಾಯಕ್ಕೆ ಕಾರಣ ಆಯಿತು. ಮಂಥರೆಯ ಮಾತು ರಾಮ ವನವಾಸಕ್ಕೆ ಹೋಗುವಂಗಾಯಿತು. ಮಂಥರೆಯ ಮಾತಿನಿಂದ ಸೀತೆ ರಾವಣನ ಅಧೀನ ಆಗಬೇಕಾಯಿತು. ಒಬ್ಬ ಮಂಥರೆಯ ಮಾತಿನಿಂದ ಲಕ್ಷಾಂತರ ಜನರು ಲಂಕೆಯೊಳಗ ಏನಾದ್ರಿ? ಹೆಣ್ಮಕ್ಕಳು ವಿಧವೆಯರಾದ್ರು. ಯಾರ ಮಾತ? ಮಹಾಭಾರತ ಆದದ್ದು ಅದಕ್ಕೆ ಮಾತಿನಿಂದನ. ಮಾತ ಹಿತ ಮಿಥ
ಮತ್ತು ಸ್ವಾರಸ್ಯ ಸತ್ವಯುತವಾಗಿರಬೇಕು. ಇದ್ರ ಸಲುವಾಗಿನ ಒಂದೇ ಒಂದು ಮಾತ ಏನೆಲ್ಲ ಮಾಡುವಂಥ ಶಕ್ತಿ ಐತೆ ಅದರೊಳಗೆ, ಮಾತಿನೊಳಗೆ. ದ್ರೌಪದಿ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದಾಗ ಓಪನಿಂಗಕ್ಕೆ ಎಲ್ಲರನ್ನೂ ಕರೆದಿದ್ರು, ದುರ್ಯೋಧನನ್ನು ಕರೆದಿದ್ರು. ಮಯ ಅನ್ನುವಂತಹ ಯಕ್ಷನಿಂದ ನಿರ್ಮಾಣ ಆದದ್ದು ಇಂದ್ರಪ್ರಸ್ಥ ನಗರ. ಹೆಂಗ ಅಂತ ಕೇಳಿದ್ರೆ ಅವ ಪೇಂಟ್ ಮಾಡಿದ್ದತ್ತ, ನೀರ ಐತಿ ಅನ್ನಂಗೆ ಪೇಂಟ್ ಮಾಡಿದ್ದತ್ತ. ಅವ ಹೆಂಗೆ ಪೇಂಟ್ ಮಾಡಿದ್ದ ಅಂದ್ರೆ ಬಾಗ್ಲ ತೆಗೆದ ಒಳಗೆ ಹೋಗ್ಬೇಕು ಅನ್ನಂಗೆ ಮಾಡಿದ್ದ. ಅವ ಹೆಂಗೆ ಪೇಂಟ್ ಮಾಡಿದ್ದ ಅಂದ್ರೆ ಬಾಗ್ಲ ಮುಚ್ಚದ ತೆಗೆದು ಹೋಗ್ಬೇಕು ಅನ್ನುವಂಗೆ ಪೇಂಟ್ ಮಾಡಿದ್ದ. ಕುಲ್ಲ ನೆಲ ಕಂಡಂಗೆ ನೀರಿಡಬೇಕು, ಅದ್ರ ಕುಲ್ಲ ನೆಲ ಕಂಡಿರ್ಬೇಕು ಅಂತ ಒಂದು ಅರಮನೆಯನ್ನು ತಯಾರು ಮಾಡಿದ್ದ. ದುರ್ಯೋಧನ ನೋಡ್ಕೋತ ಬಂದ. ಬಾಗಿಲಿದ್ದಲ್ಲಿ ಬಾಗ್ಲ ತೆಗ್ಯಾಕೆ ಹೊಕ್ಕಾನ, ಬಾಗ್ಲ ಇದ್ದಿದ್ದಿಲ್ಲ ಅಲ್ಲಿ. ಧಡಗ್ನ ಒಳಗೆ ಹೋದ, ತೆಗ್ಯಾಕೆ ಹೋಗಿ ಅರೆ ಬಾಗ್ಲಾನ ಮುಚ್ಚಿಲ್, ಬಾಗ್ಲ ಐತಿ ಅಂತೇಳಿ ಹೋಗಿ ಒಳಗೆ ಹೋಗಕ್ಕೆ ಹೋದ. ಗಾಡಿಗೆ ಹಣಿ ಹಚ್ಕೊಂಡ. ಮುಂದೊಂದು ಕಡೆ ಬಂದ, ಕುಲ್ಲಾನೆಲ್ಲ ಕಂಡಂಗೆ ಕಾಣ್ತಿತ್ತು. ಸಡ ಸಡಾದ್ರಾಗ ಬಂದ, ಅಲ್ಲೇನಿತ್ತು ರೀ, ನೀರಿತ್ತು. ಅಲ್ಲ ಇವನ ಅಂದವ, ನೀರಿದ್ದಲ್ಲಿ ಬಂದ ಮುಂದಕ್ಕತ್ತ. ಅಲ್ಲಿ ನೀರು ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ, ಇದ್ದಂಗಿತ್ತು. ನಾ ಇಲ್ಲ ತಿಳ್ಕೊಂಡಿದ್ದೆ, ಅದಕ್ಕೂ ಇಲ್ಲಿ ನೀರಿಲ್ಲ ಅಂತೇಳಿ ಅವ ಏನು ಮಾಡಿದ, ಅಲ್ಲಿ ಇಲ್ಲಿಯೂ ನೀರು ಐತೆ ತಿಳ್ಕೊಂಡು ಅವ ಏನು ಮಾಡಿದ, ದೋತ್ರ ಮ್ಯಾಲೆ ಎತ್ತಿದ. ಅಲ್ಲಿ ನೀರಿತ್ತನ, ನೀರು ಇಲ್ಲ ಅಂತೇಳಿ ಹಂಗೆ ಹೋದಲ್ಲಿ ಏನಾಗಿತ್ತು, ದೋತ್ರ ತೊಯ್ದಿತ್ತು. ಮಾರಾಯಣ ಅಲ್ಲಿ ದೋತ್ರ ತೋರಿಸ್ಕೊಂಡಿನಿ, ಇಲ್ಲಿ ತೋರಿಸ್ಕೋಬಾರ್ದತ್ತೇಳಿ ದೋತ್ರ ಮ್ಯಾಲೆ ಎತ್ತಿದ. ಹಿಂಗೆ ಅವಾಗ ಅಲ್ಲೇನಿತ್ತು, ಇದ್ದಿದ್ದಿಲ್ಲ. ಮ್ಯಾಲೆ ದ್ರೌಪದಿ ನೋಡಾಕತ್ತಿದ್ಲು. ಕಿಸಗ್ನ ಹಾಲು ಕಿಸದ್ಲಕ್ಕೆ. ಅಂಧಶ್ಯ ಪುತ್ರ ಅಂಧಃ ಅಂದ್ಲಕ್ಕೆ. ಕುಡ್ಡನ ಮಗ ಕುಡ್ಡ ಅಲ್ದ ಮತ್ತಾರು ಹುಟ್ಟುತ್ತಾರ ಅಂದ್ಲಕ್ಕೆ. ಅದೊಂದ ಮಾತು ನೋಡ್ರಿ, ಅದೊಂದು ಮಾತ. ನಾ ಸರ್ವನಾಶ ಆದ್ರೂ ಪರವಾಗಿಲ್ಲ, ನಾ ಸತ್ರು ಪರವಾಗಿಲ್ಲ, ನನ್ನನ್ನು ಈಕಿ ಕೆಣಿಕ್ಯಾಳ ಅಂದ್ರೆ ಈಕಿನ ತುರ್ಬಾ ಹಿಡಿದು ಜಗ್ಸಬೇಕಂದವ. ಯಾರು ಮುಂದೇನಾತ ಅನ್ನೋದು ಕತೆ ನಿಮಗೆ ಗೊತ್ತದ. ಮಾತ ಭಾಳ ಚಂದ ಮಾತಾಡ್ಬೇಕು. ಮೊದಲ ಯಾರ ಮುಂದೆ ಮಾತಾಡಕತ್ತೀವಿ ಒನ್ನೇದ್ದು, ಏನು ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಇವು ಚೆನ್ನಾಗಿ ಗೊತ್ತಿದ್ದು ಅಂದ್ರೆ ಏನಾಕತ್ರಿ, ಮನುಷ್ಯ ಹೌದು ಅನ್ನಿಸ್ಕೊತಾನೆ. ಕೆಲಸಕ್ಕೆ ಬರಲಾರ್ದ ಮಾತ, ಸಂದರ್ಭಕ್ಕೆ ಅಲ್ಲದ ಮಾತು ಎಷ್ಟಿದ್ರ ಏನೈತಿ, ಹೌದಿಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ಮಾತು ಸ್ವಾರಸ್ಯಯುತವಾಗಿರಬೇಕು. ಒಬ್ಬೊಬ್ರು ಮಾತಾಡಕತ್ತೀರ ಕೆಟ್ಟ ಚಿಟ್ಟ ಹಿಡಿತೈತೆ ತಲೆ ಮೇಲೆ, ಯಾಕಾರ ಬಾಯಿ ತೆಗಿತಾವಪ್ಪ ಇವು. ನಮಗರ ಹಂಗೆ ಅನಿಸ್ತದೆ, ಮಾತಾಡಕತ್ತಿದ್ರೆ ಬ್ಯಾಸರ ಆಕತಿ. ಯಾವಾಗ ಇವ್ರು ಬ್ಯಾದ್ದು ಆಧಾರ ಅನ್ನಿಸ್ತಿರ್ತದೆ, ನನಗೆ ಬ್ಯಾಸರಾಗಿರ್ತಾವೆ, ಕೆಲಸನೇ ಇರಂಗಿಲ್ಲ. ಮಾತು ಸುಮ್ಮನೆ ಆದಾತಿ ಇದಾತ ಅದ. ನಮಗೆ ಅನಿವಾರ್ಯ ಇರ್ತೈತಿ ರೀ, ಕುಂದ್ರತ್ತೀವಿ. ಮತ್ತು ಏನು ಮಾಡ್ಬೇಕು, ಬೇಕವ್ರು ನಮಗೆ ಒಂದು ಈಟ್ರ ಉಪಯೋಗ ಇರ್ತೈತೆ, ಉಪಯೋಗ ಇರಂಗಿಲ್ಲ, ಸ್ವಾರಸ್ಯ ಇರಂಗಿಲ್ಲ, ರಸ ಇರಂಗಿಲ್ಲ. ಏನು ಒಂದು ಅನುಭವದ ಮಾತಲ್ಲ, ಒಂದು ಆತ್ಮರ ಮಾತಲ್ಲ, ಏನಲ್ಲ. ಇಂಥವು ಮಾತಾಡಿದ್ರೆ ಅವು ಹೆಂಗೆ ವಚನ ಆಗಕ್ಕೆ ಸಾಧ್ಯ ಅದ? ವಚನ ಆಗಕ್ಕೆ ಸಾಧ್ಯವೇ ಇಲ್ಲ.